ಹಣ ದುಬಾರಿ ಎಂದು ವಿಮಾನದಲ್ಲಿ ಊಟ ಮಾಡದ ಸೈನಿಕರು 2 ನಿಮಿಷ ಸಮಯವಿದ್ರೆ ಇದನ್ನ ತಪ್ಪದೆ ಕೇಳಿ. ವಿಮಾನದಲ್ಲಿ ನನ್ನ ಜಾಗದಲ್ಲಿ ಕುಳಿತೆ. ಡೆಲ್ಲಿ ತಲುಪಲು 5-6 ಗಂಟೆಗಳ ಪ್ರಯಾಣ. ಒಂದು ಉತ್ತಮವಾದ ಪುಸ್ತಕ ಓದುವುದು, 1 ಗಂಟೆ ನಿದ್ರೆ ನನ್ನ ಪ್ರಯಾಣದ ಕಾರ್ಯಕ್ರಮ. ವಿಮಾನ ಹೊರಡೋದಕ್ಕೆ 5 ನಿಮಿಷಗಳ ಮುಂಚೆ ನನ್ನ ಅಕ್ಕಪಕ್ಕದ ಸೀಟುಗಳಲ್ಲಿ 10 ಜನ ಯೋಧರು ಕುಳಿತುಕೊಂಡಿದ್ರು. ವಿಮಾನ ತುಂಬಿತ್ತು. ಕಾಲಕ್ಷೇಪಕ್ಕೆ ನನ್ನ ಪಕ್ಕದಲ್ಲಿ ಕುಳಿತ ಯೋಧನನ್ನ ಎಲ್ಲಿಗೆ ಪ್ರಯಾಣ ಎಂದು ವಿಚಾರಿಸಿದೆ. ಆಗ್ರಾಗೆ ಸರ್, ಅಲ್ಲಿ 2 ವಾರ ಶಿಕ್ಷಣ, ನಂತರ ಆಪರೇಷನ್ಗೆ ಕಳುಹಿಸುತ್ತಾರೆ ಎಂದನು. 1 ಗಂಟೆ ಕಾಲ ಕಳೆಯಿತು. ಅನೌನ್ಸ್ಮೆಂಟ್ ಒಂದು ಬಂತು, ಬೇಕಾದವರು ಹಣ ಕೊಟ್ಟು ಊಟ ಪಡೆಯಬಹುದು ಅಂತ. ಸರಿ, ತುಂಬಾ ಸಮಯವಿದೆ, ಊಟ ಮುಗಿಸಿದ್ರೆ ಒಂದು ಕೆಲಸವಾಗುತ್ತದೆ ಎಂದು ನನ್ನ ಪರ್ಸ್ ತೆಗೆದು ಊಟ ಖರೀದಿಸಲು ಮುಂದಾದಾಗ ಈ ಮಾತುಗಳು ನನ್ನ ಕಿವಿಗೆ ಬಿದ್ದವು. ನಾವು ಸಹ ಊಟ ಮಾಡೋಣವೇ ಎಂದು ಒಬ್ಬ ಯೋಧ ಮತ್ತೊಬ್ಬ ಯೋಧನನ್ನ ಕೇಳುತ್ತಾನೆ. ಅದಕ್ಕೆ ಆತನು, ಬೇಡ, ಇಲ್ಲಿ ಊಟ ದುಬಾರಿ, ವಿಮಾನದಿಂದ ಇಳಿದ ತಕ್ಷಣ ಯಾವುದಾದ್ರೂ ಸಾಧಾರಣವಾದ ಕಡೆ ಊಟ ಮಾಡೋಣ ಅಂತ ಹೇಳ್ದ. ಅದಕ್ಕೆ ಆ ಮೊದಲಿನ ಯೋಧ ಸರಿ ಎಂದು ಸುಮ್ಮನಾಗಿ ಬಿಟ್ಟ. ನಾನು ವಿಮಾನದ ಪರಿಚಾರಕಿಯ ಬಳಿ ಹೋಗಿ, ದಯವಿಟ್ಟು ನೀವು ಆ ಯೋಧರೆಲ್ಲರಿಗೂ ಊಟ ಕೊಡಿ, ಅದರ ಹಣವನ್ನ ನಾನು ಸಂದಾಯಿಸುತ್ತೇನೆ ಅಂತ ಹೇಳಿದೆ. ಹಣ ಪಡೆದು ಎಲ್ಲರಿಗೂ ಊಟದ ಡಬ್ಬಿಗಳನ್ನ ಕೊಟ್ರು. ಆ ಪರಿಚಾರಕಿ ಕಣ್ಣಲ್ಲಿ ನೀರು, ಸಾರ್, ನನ್ನ ತಮ್ಮ ಕಾರ್ಗಿಲ್ನಲ್ಲಿ ಇದ್ದಾನೆ, ಅವನಿಗೆ ನೀವು ಊಟ ಬಡಿಸಿದಷ್ಟು ಸಂತಸವಾಗುತ್ತಿದೆ ಎನ್ನುತ್ತಾ ಕೈ ಮುಗಿದ್ಲು. ನನಗೆ ಕಣ್ಣೀರು ತಡೆಯಲಾಗಲಿಲ್ಲ. ದುಃಖದಿಂದ ಬಂದು ನನ್ನ ಸೀಟಿನಲ್ಲಿ ಕುಳಿತು ಬಿಟ್ಟೆ. ನಾನು ಊಟ ಮುಗಿಸಿ ಕೈ ತೊಳೆಯಲು ವಾಶ್ರೂಮ್ ಕಡೆ ಹೊರಟೆ. ನನ್ನ ಹಿಂದೆಗೆ ಒಬ್ಬ ವಯಸ್ಸಾದವರು ಬಂದು, ನಾನು ನಡೆದದ್ದೆಲ್ಲವನ್ನ ಗಮನಿಸಿದ್ದೇನೆ, ನಿಮಗೆ ಅಭಿನಂದನೆಗಳು, ಈ ನಿಮ್ಮ ಸಂತೋಷದಲ್ಲಿ ನನಗೂ ಸ್ವಲ್ಪ ಪಾಲು ಕೊಡಿ ಎಂದು 500 ರೂಪಾಯಿ ಹೊಸ ನೋಟನ್ನ ನನ್ನ ಕೈಯಲ್ಲಿ ತುರುಕಿ, ನಿಮ್ಮ ಆನಂದದಲ್ಲಿ ನನ್ನ ಭಾಗ ಎಂದು. ನಾನು ನನ್ನ ಸೀಟಿನಲ್ಲಿ ಬಂದು ಕುಳಿತೆ. 1/4 ಗಂಟೆ ಕಳೆದಿರಬಹುದು. ವಿಮಾನದ ಕ್ಯಾಪ್ಟನ್ ಯಾರನ್ನೋ ಹುಡುಕುತ್ತಾ ಸೀಟ್ ನಂಬರ್ಗಳನ್ನ ನೋಡುತ್ತಾ ನನ್ನ ಬಳಿ ಬಂದು ನಿಂತು ಬಿಟ್ಟ. ನನ್ನನ್ನ ನೋಡಿ ಮುಗುಳು ನಗೆ ಬೀರುತ್ತಾ, ನಿಮಗೆ ಶೇಕ್ ಹ್ಯಾಂಡ್ ಕೊಡಬಹುದೇ ಅಂತ ನನ್ನ ಕೈ ಕುಲುಕಿದ್ರು. ನಾನು ನನ್ನ ಸೀಟಿನ ಪಟ್ಟಿಯನ್ನ ಕಳಚಿ ನಿಂತುಕೊಂಡೆ. ಆತನು, ನಾನು ಹಲವು ವರ್ಷ ಪೈಲಟ್ ಆಗಿ ಕೆಲಸ ಮಾಡಿದ್ದೇನೆ, ಆಗ ಯಾರೋ ಒಬ್ಬರು ನಿಮ್ಮ ಹಾಗೆ ಊಟ ಕೊಡಿಸಿದ್ರು, ಅದು ನಿಮ್ಮಂತ ಜನರ ಪ್ರೇಮದ ಕುರುಹು, ನಾನು ಅದನ್ನ ಎಂದೆಂದಿಗೂ ಮರೆಯಲಾರೆ ಎಂದನು. ಸಹ ಪ್ರಯಾಣಿಕರೆಲ್ಲ ಚಪ್ಪಾಳೆ ತಟ್ಟೋ ಮೂಲಕ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ನನಗೆ ತುಂಬಾ ಸಂಕೋಚವಾಯಿತು.